ನಮಸ್ಕಾರ. ಆನ್ ಮಾಡಿಲ್ಲ. ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಅಯ್ಯಪ್ಪ ಅಂತಂದು. ನಾನು ಇದೇ ಗದಗ ಜಿಲ್ಲೆ ನರಗುಂದ ತಾಲೂಕು ಶಿವಳದಿಂದ ಬಂದೀನಿ ರೀ. ನಾನು ಧ್ಯಾನಕ್ಕೆ ಬಂದು 3 ವರ್ಷ ಆಯ್ತು ರೀ. ನಾನು ಧ್ಯಾನ ಪರಿಚಯ ಆಗಿದ್ದು ನನಗೆ ಯೂಟ್ಯೂಬಿಂದ. ನಾನು ಜಪ ಮಾಡ್ತಿದ್ದೆ, ಹರೇ ಕೃಷ್ಣ ಮಂತ್ರ ಹೇಳ್ತಿದ್ದೆ. ನಾನು ಇಸ್ಕಾನ್ ಒಂದು ಸಂಸ್ಥೆಯೊಳಗೆ ನನಗದು ನನಗೆ ಯಾಕೋ ಭಾಳ ಆಸಕ್ತಿಯಿಂದ ನಾನು ಫಸ್ಟು ಭಕ್ತಿ ಮಾರ್ಗದಾಗಿದ್ದೆ. ಭಕ್ತಿ ಮಾರ್ಗದಿಂದ ಒಂದು ಸ್ವಲ್ಪ ಜಪ ಅದೆಲ್ಲ ಮಾಡೋದು ಕಲಿತೆ. ಹರೇ ಕೃಷ್ಣ ಮಂತ್ರ ಹೇಳ್ತಾ ನನ್ನ ಜರ್ನಿ ಸಾಗ್ತಾಯಿತ್ತು. ಮತ್ತು ಪ್ರತಿ ವರ್ಷ ನಾನು ಶಬರಿಮಲೆಗೆ ಮಾಲೆ ಹಾಕೊಂತಿದ್ದೆ. 5 ವರ್ಷ ವ್ರತ ಮಾಡಿದೆ, ಚೆನ್ನಾಗಿ ವ್ರತ ಮಾಡಿದೆ. ಅದ್ರ ಫಲವಾಗಿ ಏನೋ ಗೊತ್ತಿಲ್ಲ, ಶ್ರೀಕೃಷ್ಣನ ಫಲವಾಗಿ ಗೊತ್ತಿಲ್ಲ. ಒಂದ್ಸಲ ಯೂಟ್ಯೂಬ್ ನೋಡ್ತಾ ಇದ್ದಾಗ ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ಪ್ರವಚನ ಕೇಳ್ತಾ ಇದ್ದಾಗ ಇದು PMC ಕನ್ನಡ ಅಂತ ಒಂದು ಪಾಪಪ್ ಆಯ್ತು ರೀ. ಆ PMC ಕನ್ನಡ ತೆಗೆದು ನೋಡಿದಾಗ ಅದರೊಳಗೆ ಧ್ಯಾನ ಅಂತಿತ್ತು. ಧ್ಯಾನ ಅಂದರೆ ನಾನು ತಿಳ್ಕೊಂಡಂಗೆ ಗೌರಿ ಶಿವ ಸರ್ ಹೇಳ್ದಂಗೆ ಆಸನಗಳಂತ ತಿಳ್ಕೊಂಡಿದ್ದೆ. ಧ್ಯಾನ ಅಂದರೆ ಯೋಗಾಸನ ಮಾಡೋದು. ನಮ್ಮೂರೊಳಗೆ ಯೋಗ ಪಟುಗಳು ಭಾಳ ಇದ್ದಾರೆ, ಆದರೂ ನಾನು ಯೋಗ ಮಾಡೋಕೆ ಹೋಗಿಲ್ಲ. ನನಗೆ ಆಸನಗಳು ಮೈಯೆಲ್ಲ ಹೊಳಿಸಾಡೋದಂದ್ರೆ ಏನೋ ಒಂದು ಇಷ್ಟ ಇರಲಿಲ್ಲ. ಬಟ್ ಇದು ಧ್ಯಾನ ಸುಮ್ಮನೆ ಕೂತ್ಕೊಳ್ಳೋದು, ಬರೀ ಉಸಿರಾಟ ಗಮನಿಸೋದು ಅಂತ ಅಂದಾಗ ನನಗೆ ಏನೋ ಒಂದು ಭಾಳ ಅಂದ್ರೆ ಭಾಳ ಆಸಕ್ತಿ ಬಂತು. ಇಷ್ಟು ಸರಳ ಐತಲ್ಲ ಅಂತಂದು. ಮತ್ತು ಅದ್ರ ಜೊತೆನೇ ನನಗೂ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಭಾಳ ಇದ್ದವು. ನನಗೂ ಕಿಡ್ನಿ ಪ್ರಾಬ್ಲಮ್ ಇತ್ತು ರೀ. ಕಿಡ್ನಿ ಒಳಗಡೆ ಒಂದು ಗಂಟಾಗಿತ್ತು. ಆ ಗಂಟು ಆಪ್ರೇಷನ್ ಮಾಡ್ಬೇಕಂತ ಡಾಕ್ಟರ್ ಹೇಳಿದರು. ಅದೇ ಟೈಮಿಗೆ ಧ್ಯಾನ ಕನೆಕ್ಟ್ ಆಯ್ತು ನನಗೆ. ನಾನು ಧ್ಯಾನದಿಂದನೇ ಅದನ್ನು ಗುಣಪಡಿಸ್ಕೊಂಡೆ, ಸಂಪೂರ್ಣವಾಗಿ ಆರೋಗ್ಯ. 2 ವರ್ಷದಿಂದ ಒಂದು ಮಾತ್ರ ಮರು ವಾಪಸ್ ನಾನು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋಕೆ ಹೋಗಿಲ್ಲ. ಹಾಸ್ಪಿಟಲೇ ನೋಡಿಲ್ಲ ನಾನು. ನಾವು ಹೆಲ್ತ್ ಡಿಪಾರ್ಟ್ಮೆಂಟಲ್ಲೇ ವರ್ಕ್ ಮಾಡ್ತಿದ್ರು ಕೂಡ ಒಂದು ಮೆಡಿಸಿನ್ ನುಂಗಲ್ಲ. ಆದಷ್ಟು ಯಾರಿಗೂ ಮೆಡಿಸಿನ್ ನುಂಗ್ರಿ ಅಂತ ಹೇಳಲ್ಲ, ಮೆಡಿಟೇಷನ್ ಮಾಡ್ರಿ ಅಂತಲೇ ಹೇಳ್ತೀನಿ ನಾನು. ಪ್ರತಿದಿನ ನನ್ನ ಕೆಲಸದ ಜೊತೆ ಧ್ಯಾನ ನಾನು ಪ್ರಚಾರ ಮಾಡ್ತೀನಿ. ನಾನು ಹಳ್ಳಿಗಳಲ್ಲಿ ಕೆಲಸಕ್ಕೆಲ್ಲ ಹೋದಾಗ ಎಲ್ಲ ಸಾರ್ವಜನಿಕರಿಗೆ. ಇವತ್ತಿನ ಹುಣ್ಣಿಮೆ ಧ್ಯಾನದ ಅನುಭವ ಹೇಳ್ಬೇಕಂದ್ರೆ 1 ತಾಸು ನಾನು ಬ್ಯಾಕ್ ಸಪೋರ್ಟ್ ಇಲ್ಲ. ನಾನು ಆಲ್ಮೋಸ್ಟು ಚೇರ್ ಮೇಲೆ, ಸೋಫಾ ಮೇಲೆ ಅಥವಾ ಗೋಡೆಗೆ ಹಚ್ಚಿ ಕುಂತು ನಾನು ಧ್ಯಾನ ಮಾಡ್ತೀನಿ. 3 ಅವರ್ ಧ್ಯಾನನೂ ಮಾಡ್ತೀನಿ ರೀ ನಾನು. ಆದ್ರೆ ಸಪೋರ್ಟ್ ಇಲ್ಲದೆ 1 ತಾಸು ಸೆಂಟ್ರಲ್ಲಿ ಕುಂತು ಇವತ್ತು ನಾನು ಮಾಡಿದ್ದ ಬರೀ 10 ನಿಮಿಷ ಮಾಡ್ದಂಗೆ ಆಯ್ತು. ಭಾರಿ ಅದ್ಭುತ ಅನುಭವ ಆಯಿತು. ಯಾವುದೇ ಆಲೋಚನೆಗಳು ಬರ್ತಿದ್ದಿಲ್ಲ ನನಗೆ. ಥಾಟ್ಲೆಸ್ ಸ್ಟೇಜ್ ಒಳಗೆ ಸಂಪೂರ್ಣ ಶೂನ್ಯ ಸ್ಥಿತಿ ಒಳಗೆ ಒಂದು ಎನರ್ಜಿ ಫೀಲ್ ಆಯ್ತು ನನಗೆ. ಬಾಡಿ ಒಂಥರ ವೈಬ್ರೇಷನ್ ಆದಂಗೆ ಆಯಿತು. ಏನೋ ಒಂಥರ ಮನಸ್ಸಿಗೆ ಶಾಂತಿ ಅನಿಸ್ತು ನನಗೆ. ತುಂಬ ಚೆನ್ನಾಗೈತೆ. ಧನ್ಯವಾದ. ಯಾವ